ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಮಂದಿರದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಶ್ರೀಕೃಷ್ಣ ಕೇವಲ ಒಬ್ಬ ದೈವಿಕ ಪುರುಷನಲ್ಲ, ಆತ ಒಬ್ಬ ಶ್ರೇಷ್ಠ ರಾಜತಾಂತ್ರಿಕ, ಮಾರ್ಗದರ್ಶಕ ಮತ್ತು ಪ್ರೇಮದ ಸಂಕೇತ. ನಾವೆಲ್ಲರೂ ಶ್ರೀಕೃಷ್ಣನನ್ನು ನೀಲಿ ಬಣ್ಣದಲ್ಲಿ ನೋಡುತ್ತೇವೆ, ಆದರೆ ಪುರಾಣಗಳ ಪ್ರಕಾರ ಕೃಷ್ಣನ ಮೈಬಣ್ಣ ಮೇಘಶ್ಯಾಮ, ಅಂದರೆ ಮಳೆ ಮೋಡದ ಬಣ್ಣ ಅಥವಾ ದಟ್ಟ ಕಪ್ಪು. ಅವನ ಪ್ರಭಾವಲಯ ನೀಲಿ ಬಣ್ಣದ್ದಾಗಿದ್ದರಿಂದ ಆತನನ್ನು ನೀಲಿ ಬಣ್ಣದಲ್ಲಿ ಚಿತ್ರಿಸಲಾಗುತ್ತದೆ. ಆತನ ಮೈಯಿಂದ ಹೊರಹೊಮ್ಮುತ್ತಿದ್ದ ಸುಗಂಧವು ಎಲ್ಲರನ್ನೂ ಸೆಳೆಯುತ್ತಿತ್ತು ಎಂದು ಹೇಳಲಾಗುತ್ತದೆ. ಬಹಳಷ್ಟು ಜನರಿಗೆ ತಿಳಿಯದ ವಿಷಯವೇನೆಂದರೆ, ಶ್ರೀಕೃಷ್ಣನು ಕಲರಿಪಯಟ್ಟು ಎಂಬ ಅತ್ಯಂತ ಹಳೆಯ ಸಮರ ಕಲೆಯ ಪ್ರವೀಣನಾಗಿದ್ದನು. ಅಲ್ಲದೆ ದಾಂಡಿಯಾ ಮತ್ತು ರಾಸಲೀಲೆಯನ್ನು ಒಂದು ಕಲೆಯಾಗಿ ಜಗತ್ತಿಗೆ ಪರಿಚಯಿಸಿದ್ದೇ ಶ್ರೀಕೃಷ್ಣ. ಸಾಂದೀಪನಿ ಆಶ್ರಮದಲ್ಲಿ ಕೃಷ್ಣ ಕೇವಲ 64 ದಿನಗಳಲ್ಲಿ 64 ವಿದ್ಯೆಗಳನ್ನು ಕಲಿತಿದ್ದನು ಎಂಬುದು ಆತನ ಅದ್ಭುತ ಬುದ್ಧಿಶಕ್ತಿಗೆ ಸಾಕ್ಷಿಯಾಗಿದೆ. ಶ್ರೀಕೃಷ್ಣನಿಗೆ ಕೇವಲ 108 ಹೆಸರುಗಳಲ್ಲ, ಸಾವಿರಾರು ಹೆಸರುಗಳಿವೆ. ಆದರೆ ಆತನನ್ನು ಮಥುರಾದಲ್ಲಿ ಕನ್ನಯ್ಯ, ಒಡಿಶಾದಲ್ಲಿ ಜಗನ್ನಾಥ, ಮಹಾರಾಷ್ಟ್ರದಲ್ಲಿ ವಿಠಲ, ರಾಜಸ್ಥಾನದಲ್ಲಿ ಶ್ರೀನಾಥ ಮತ್ತು ಉಡುಪಿಯಲ್ಲಿ ಶ್ರೀಕೃಷ್ಣ ಎಂದು ವಿಭಿನ್ನ ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ಶ್ರೀಕೃಷ್ಣನು ಸುಮಾರು 125 ವರ್ಷ 8 ತಿಂಗಳು ಬದುಕಿದ್ದನು ಎಂದು ಸಂಶೋಧನೆಗಳು ತಿಳಿಸುತ್ತವೆ. ಮಹಾಭಾರತ ಯುದ್ಧ ನಡೆದಾಗ ಶ್ರೀಕೃಷ್ಣನಿಗೆ ಸುಮಾರು 89 ವರ್ಷ ವಯಸ್ಸಾಗಿತ್ತು. ಯುದ್ಧ ಮುಗಿದ 36 ವರ್ಷಗಳ ನಂತರ ಶ್ರೀಕೃಷ್ಣ ಈ ಲೋಕವನ್ನು ತ್ಯಜಿಸಿದರು. ಶ್ರೀಕೃಷ್ಣ ದೇವಕಿಯ 8ನೇ ಮಗ. ಆದರೆ ಆತನಿಗೆ ಸುಭದ್ರೆ ಎಂಬ ತಂಗಿ ಮತ್ತು ಬಲರಾಮ ಎಂಬ ಅಣ್ಣನಿದ್ದದ್ದು ಎಲ್ಲರಿಗೂ ತಿಳಿದೇ ಇದೆ. ಕೃಷ್ಣ ಮತ್ತು ದ್ರೌಪದಿ ಕೂಡ ಪರಸ್ಪರ ಅಣ್ಣ ತಂಗಿಯಂತೆ ಅನ್ಯೋನ್ಯವಾಗಿ ಇದ್ದರು. ಸ್ನೇಹಿತರೆ, ಶ್ರೀಕೃಷ್ಣನಿಗೆ 16,108 ಪತ್ನಿಯರಿದ್ದರು ಎಂದು ಹೀಯಾಳಿಸುವವರು ಇದ್ದಾರೆ. ಆದರೆ ಇದರ ಹಿಂದಿನ ಸತ್ಯವೇನೆಂದರೆ, ನರಕಾಸುರನ ಸೆರೆಯಲ್ಲಿದ್ದ ಸಾವಿರಾರು ಮಹಿಳೆಯರನ್ನು ಶ್ರೀಕೃಷ್ಣ ರಕ್ಷಿಸಿದಾಗ ಸಮಾಜ ಅವರನ್ನು ಸ್ವೀಕರಿಸಲು ನಿರಾಕರಿಸಿತು. ಅವರಿಗೆ ಗೌರವ ಮತ್ತು ಆಶ್ರಯ ನೀಡಲು ಕೃಷ್ಣ ಅವರಿಗೆ ತನ್ನ ಹೆಸರನ್ನು ನೀಡಿದನು, ಅಂದರೆ ಪತ್ನಿಯ ಸ್ಥಾನವನ್ನು ನೀಡಿದನು. ಶ್ರೀಕೃಷ್ಣನ ವಿಶೇಷತೆ ಎಂದರೆ ಆತ ಎಂದಿಗೂ ಅತ್ತವನಲ್ಲ. ಜೈಲಿನಲ್ಲಿ ಜನಿಸಿದರೂ, ಸಾಕು ತಂದೆ ತಾಯಿಯನ್ನು ಅಗಲಿದರೂ, ಮಹಾಭಾರತದಂಥ ಮಹಾಯುದ್ಧ ನಡೆದರೂ ಆತನ ಮುಖದಲ್ಲಿ ನಗು ಮಾಸುತ್ತಿರಲಿಲ್ಲ. ಅದಕ್ಕೆ ಆತನನ್ನು ಪೂರ್ಣಾವತಾರ ಎನ್ನಲಾಗುತ್ತಿತ್ತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.